ರಕ್ತ ಬಾಸ್ಬಿಡ್ತೀನಿ. ಏನ್ ಮಾಡ್ಕೊಂತೀಯ? ಏನು ಕಿತ್ಕೊಳಕ್ ಆಗಲ್ಲ. ಕುಂಬಳಕಾಯಿ ಕಳೆ ಅಂದ್ರೆ ಎಲ್ಲರೂ ಹೆದ್ರುಕೊಂಡು ನೋಡ್ಕೋಬೇಡಿ. ನಾನು ಅದೇ ಹೇಳೋದು. ದಗಡಂಗ್ ದಿವಾನಿ ರೇಷ್ಮಾ ಅಂದ್ರೆ ಎಲ್ಲರೂ ಓಡೋಗ್ಬೇಡಿ. ಯಾರು ದಗಡಂಗ್ ದಿವಾನಿ ಕೆಲಸ ಮಾಡ್ತಾರೆ ಅವರೇ ಓಡೋಗ್ಬೇಕು. ಹೆಂಗಿದೆ ರೇಷ್ಮಾ ದಗಡಂಗ್ ದಿವಾನಿ? ಅಯ್ಯೋ ಖುಷಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ರೇಷ್ಮಾ, ಇವತ್ತಿಂದ ಏನ್ ದಿವಸ ಅಂತ ಗೊತ್ತಾ ನಿನಗೆ? ಕಟಪ್ಪ ಹೇಳ್ತಾನೆ ಕೇಳು. ಮೇಡಮ್, ಇವತ್ತಿನ ಏನ್ ದಿವಸ ಗೊತ್ತಾ? ಏನ್ ದಿವಸ? ಇವತ್ತು ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿ ಹೋಟ್ಲಿಗೆ ಹೋಗಿದ್ರಿ. ಜ್ಞಾಪನ ಇದೆಯಾ? ನಾನ್ ಹೇಳಲಾ ನೀವಿಬ್ರು ಏನ್ ಮಾಡ್ತಾ ಇದ್ರಿ ಅಂತ? ಓಯಾಗ ಹೋಗಿದ್ರಿ, ಫುಲ್ ಗಲಾಟ ಆಯ್ತು. ಅಲ್ಲಿಂದ ಓನರ್ ಚಪ್ಪಲಿ ತಗೊಂಡು ಇಬ್ರಿಗೂ ಹೊಡೆದ್ರು. ಹೊಡ್ಸ್ಕೊಂಡ್ ನೀವು ಬಂದ್ರಿ. ಹೆಂಗ ಅನ್ಸ್ತು ಚಪ್ಪಲಿಂದ ಹೊಡ್ಸ್ಕೊಂಡು ನಿಮ್ಗೆ ಇಬ್ರಿಗೆ ಹೇಳಿ? ಅಯ್ಯೋ ಖುಷಿ ಆಯ್ತು. ನಡಿ. ಕರೆಕ್ಟ್ ಆಗಿ ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಸರ್ಕಾರಲಿಂದ ಒಂದೇ ಬೇಡಿಕೆ ನಮ್ದು, ನಾವು ಸಿಂಗಲ್ ಆಗಿದ್ದೀವಿ, ನಮ್ದು ಮದ್ವಿ ಮಾಡಿಸ್ರಿ. ಇಲ್ಲಾಂದ್ರ ವಿಧವೆ ಘೋಷಣೆ ಮಾಡಿ ಪೆನ್ಷನ್ ಚಾಲೂ ಮಾಡಿಸ್ರಿ ನಮ್ದು. ಕ್ವಶನ್ ಏನ್ ಬೇಕಾದ ಕ್ವಶನ್ ಕೇಳಿ. ನಮ್ಮ ಊರಾಗ ಶಾಲೆ ಸುಳ ಮಗ ನನ್ನ ಕೇಳೆ. ಅಣ್ಣ, ಒಳಗೆ ಏನ್ ಇರ್ತೈತಿ ಅಂತೇಳಿ ಎಲ್ಲಾರು ಗೊತ್ತಿರ್ತೈತಿ, ಆದ್ರೂ ಯಾಕ ಮ್ಯಾಲ ಅಂಗಿ ಪ್ಯಾಂಟ್ ಹಾಕೊಂತಾರ? ಲೇ ಎಂತೆಂತ ಕ್ವಶನ್ ಕೇಳ್ತಿರ್ಲಿ ಪಾಪ್ಗಳಲ್ಲಿ. ಶಾಲೆ ಅಲ್ಲಿ ಉಚ್ಕೊಳ ಮಗ ದೇವ್ರ ಕರ್ಕೊಂಡ್ಬಿಡಪ್ಪ. ನಾದ ಒಲ್ಲೆಲ್ಲ ನಿಂತಾರ ನೋಡು ಬದಕಾಕ. ಮೊದಲನೇ ಗಂಡನನ್ನ ನೀವು ಒಪ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ನು ನನಗೆ ಇಷ್ಟ ಇದ್ದಿಲ್ಲ, ಅದಕ್ಕೆ. ಎರಡನೇ ಗಂಡನ ಜೊತೆ ಬದುಕಲಿಲ್ಲ, ಅವನ್ ಇಷ್ಟನೇ, ಬಟ್ ಅವನ ಜೊತೆ ಬದುಕಕ್ ಇಷ್ಟ ಇದ್ದಿಲ್ಲ, ಅದಕ್ಕೆ. ಮೂರನೇವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ, 3 ತಿಂಗಳಾದ್ಮೇಲೆ ಏನ್ ಗ್ಯಾರಂಟಿ? ನಿಮಗೆ ಯಾಕೆ ಗೊತ್ತಾಗಬೇಕು? ಮೈ ಲೈಫ್ ಮೈ ರೂಲ್ಸ್ ಮೈ ಆಟಿಟ್ಯೂಡ್. ಅದನ್ನ ಕೇಳಕ್ಕೆ ನೀವ್ಯಾರು? ಇದು ನನ್ ಜೀವನ ಮ್ಯಾಮ್. ಮದ್ದೂರಲ್ಲಿ 10 ಉರಿತಾ ಇದೆ. ಉರಿಲಿ ಬಿಡ್ರಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಬೆಂಕಿ ಜಾಸ್ತಿ ಆತಂದ್ರ ಹೋಗಿ ಒಂದ್ ಕೂಡ ನೀರ್ ಹಾಕ್ರಿ, ಯಾರ್ ಬೇಡ ಅಂದ್ರ. ರಾಜಕೀಯ ಬೇಕಾದಷ್ಟು ಆಗ್ತಾ ಇದೆ. ಆಗ್ಲಿ ಬಿಡಿ, ರಾಜಕೀಯನೇ ಬೇರೆ, ನನ್ ಜೀವನನೇ ಬೇರೆ. ದಿನ ಸಾಯರ್ಗೆ ಅಳೋರ್ ಯಾರು ಮ್ಯಾಮ್? ನೇಪಾಳದಲ್ಲಿ ಇನ್ನೊಂದ್ ಸುದ್ದಿ ಇದೆ, ಅದನ್ನೆಲ್ಲ ಬಿಟ್ಟು ನಿಮ್ ಗಂಡ ಹೆಂಡತಿನ ಕುರ್ಸಿ ನಿಮ್ ಗಂಡ ಹೆಂಡತಿನ ಒಂದು ಮಾಡ್ಬೇಕನ್ನೋದಲ್ಲ ನಮ್ಮ ಉದ್ದೇಶ. ನಿಮ್ ಉದ್ದೇಶ ಗೊತ್ತು ಬಿಡ್ರಿ, TRPಗೋಸ್ಕರ. ಮಕ್ಕಳು ಅನಾಥರಾಗಬಾರ್ದು ಅನ್ನೋದು ಉದ್ದೇಶ. ನನ್ನ ಮಕ್ಕಳು ಅನಾಥ ಆಗ್ಲಿ, ಬೀದಿ ಬೀದಿ ಸುತ್ತಲಿ, ಚಟಗಾರ ಚಿನ್ನು ಆಗ್ಲಿ, ಕೆಟ್ಟ ಕೆರ ಹಿಡಿಲಿ. ಈ ಕಡೆ ಓದಿಲ್ಲ, ಈ ಕಡೆ ದುಡಿಯಕ್ ಗೊತ್ತಿಲ್ಲ. ಯಾರು ಹೇಳಿದ್ರೆ ನಿನ್ಗೆ? ಮೇಕಲ್ಲವ ಯೂನಿವರ್ಸಿಟಿ ಒಳಗ ಗೋಲ್ಡ್ ಮೆಡಲಿಸ್ಟ್ ನಾನು. ಮಕ್ಳೇನಂಗ್ರಿ ಸಾಕ್ತೀರಾ? ಅನ್ನಿಷ್ಟ ಅದು ನಾನು ಹೆಂಗಾರ ಸಾಕತ್, ಅದನ್ನ ಕೇಳಕ್ ನೀವ್ಯಾರು? ಶಾಕ್ ಆಯ್ತಾ? ಆಗ್ಲೇಬೇಕು ತಾನೇ ನನ್ನಂತ ಅಪ್ಡೇಟ್ ಮಮ್ಮಿ ನೋಡಿ. ನಿಮ್ಮ ಅನ್ರಿ ನಿಮ್ ಟೇವಲ್ ಅಂತ ನಾನೇನ್ ಬೇಜಾರಾಗಲ್ಲ. ನನ್ನ ಪದಗಳನ್ನ ಬಳಸಕ್ ಆಗ್ತಾ ಇಲ್ಲ ರೀ. ಬಳಸಕ್ಕಾಗಲ್ಲ, ಅದಕ್ ನಾನೇನ್ ಮಾಡ್ಲಿರಿ? ನಿಮ್ಮ ಆಸೆಗಳಿಗೆ ಆಸೆ ದೊಡ್ಡದ ಮಕ್ಳು ದೊಡ್ಡದ ಅಂತ ಕೇಳಿದ್ರಿ, 100% ನಾನು ಆಸೆ ದೊಡ್ಡದಂತ ಹೇಳ್ತೀನಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಬೇರೆಲ್ಲ ಬಟ್ಟೆ ಇರ್ಲಿಲ್ಲ ಗುರಿ, ಇವಳಿಗೆ ಆಯ್ತಾ ಬಟ್ಟೆ ಇರ್ಲಿಲ್ಲ, ಇವಳು ನನ್ನ ಬಗ್ಗೆ ಮಾತಾಡ್ತಾಳೆ ಗುರು, ಏನು ಹಂಗೆ ಹಿಂಗೆ ಅಂತ. ಇವಳೇನೋ ನನ್ನ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡ್ಬೇಕು. ಇವಳ್ತಾರೆ ನಾನು ಯಾರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ಬಿಟ್ಟು ಅವ್ನ ಅಮ್ಮನ್ನ ನೀವು ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ರಪ್ಪ. ಅವ್ನ ಅಮ್ಮ ನಿಮ್ ಮಕ್ಕಳ ಬೆಳಗ್ಗೆ ಎದ್ಬಿಟ್ಟು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನಿಮ್ ಮಕ್ಕಳು ಬರ್ತಾವ. ನಮ್ಮ ನೋಡಿ ದರಿದ್ರ ಹಿಡ್ಕೊಬಿಡೈತೆ. ಅವ್ನ ಅಮ್ಮನ್ನ ನಿನ್ನ ಹತ್ರ ನಂಬರ್ ಐತಲ್ಲ, ಅವಳು ಕಿರ್ತಿ ಫೋನ್ ಮಾಡ್ಬಿಟ್ಟು ಡೈರೆಕ್ಟ್ ಮಾತಾಡೋ. ಅವ್ನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಯಾಕ್ರೋದ್ ಹೆಂಗ್ತೀರಾ? ಅವ್ನ ನಮ್ಮ ನಿಮ್ ಫಾಲೋ ಮಾಡ್ದೋ ಹೋದ್ರು ನಮ್ಗೆ ವಿಡಿಯೋ ಹೆಂಗ್ ಬರ್ತಾವೋ. ಅವ್ನ ಅಮ್ಮನ್ ಕಿರ್ತಿ ನಿನಗೆ ಮೆಟ್ಟಲ್ ಹೊಡೆಯಾರ ಯಾರು ಇಲ್ಲ ಬಿಡು. ಅವ್ನ ಅಮ್ಮನ್ನ ಹಾಕ್ಯ ನಿಮ್ದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ. ಅವ್ನ ಅಮ್ಮನ್ 3 ದಿವಸ ಬ್ರೇಕಪ್, 3 ದಿವಸ ಪ್ಯಾಚ್ ಅಪ್. ಅವ್ನ ಅಮ್ಮನ್ನ ಹಾಕ್ಯ ಹೋಗತ್ತಿಗೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಕ್ ಬಿಡ್ತೀನಿ ನಾನು. ಅವ್ನ ಅಮ್ಮನ್ನ ಹಾಕ್ಯ. ಕನ್ನಡ ಬಿಗ್ ಬಾಸ್ ಬರ್ತಾ ಇದೆ, ಯಾರ್ಯಾರು ಬಂದ್ರೆ ಚೆನ್ನಾಗಿರುತ್ತಂತೀರಾ? ಮೋದಿ, ವಿರಾಟ್ ಕೊಹ್ಲಿ, ಧೋನಿ, ಮತ್ತೆ ಫ್ರಾಂಕ್ ಕನ್ನಡಿಗ, ಮತ್ತೆ ರಿಚ್ ಕಿಡ್, ಮತ್ತೆ ಭರತ್, ಕಿಟಿ ಕೀರ್ತಿ ಇವರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಬ್ರೋ. ಮೋದಿ ಅವರೆಲ್ಲ ಬರಕಾಗತ್ತಾ ಕನ್ನಡ ಬಿಗ್ ಬಾಸ್ ಗೆ? ಆಪೋಸಿಟ್ ಕೊಟ್ರೆ ಎಲ್ಲರೂ ಬರ್ತಾರೆ ಬ್ರೋ. ದುಡ್ಡು ಕೊಡ್ತೀನಿ ಅಂದ್ರೆ ಎಲ್ಲರೂ ಬರ್ತಾರೆ. ನೀವೇನ್ ಮಾಡ್ತೀರಾ ಬಿಗ್ ಬಾಸ್ ಹೋಗಿ? ಏನ್ ಕಮ್ಮಿ ಮಾಡಿದ್ದೆ ನಿನ್ಗೆ ಬಂಗಾರಿ? ಎಲ್ಲಾನು ಕಮ್ಮಿನೇ ಮಾಡಿದ್ಯಾ ಕಣೋ, ಗಜ್ಮಾ ಮಾಡೋದ್ರಿಂದ ಹಿಡಿದು. ಹಾಲಿನ ಡೈರಿಲಿ 11 ವರ್ಷ ದುಡ್ಕೊಂಡ್ ಬಂದಿನಿ, ಸಾಕಿದ್ನಲ್ಲ ಬಂಗಾರಿ. ಹಾಲಿನ ಡೈರಿಲಿ ಕೆಲಸ ಮಾಡೋದ್ ಮುಖ್ಯ ಅಲ್ಲ, ಹಾಲಿಗೆ ಎಪ್ಪಕ್ಕದ್ ಕಲಿಬೇಕು. ಗೊತ್ತು ಕಣ್ರು, ಆಗ್ತೀರಾ ನೀವು? ನನ್ ಬಿಟ್ಟು ಹೋಗ್ಬಿಟ್ಟಲ್ಲ ಬಂಗಾರಿ. ಇನ್ನಕ್ಕೆ 24 ತಾಸು ತಿನ್ನೋದ್ ಗೊತ್ತಿದೆ, ಹಾಕೋದ್ ಗೊತ್ತಿಲ್ಲ ನಿನ್ಗೆ. ಇರ್ತೀರ ಕಣ್ರ, ನೀವ್ ಇರ್ತೀರಾ. ನಾನು ಏನ್ ಕಮ್ಮಿ ಮಾಡಿದೆ ಬಂಗಾರಿ? ಕಬಡ್ಡಿ ಆಡೋದ್ರಲ್ಲಿ ಫೇಲ್ ಆಗಿದೆ ಕಣೋ. ಅಯ್ಯೋ, ನೀವು ಟಾಪ್ ಅಲ್ಲಿ ಬಂದಿದ್ದೀರಾ ಕಣೋ. ನಿನ್ಗಿಲ್ಲ ಕಣೋ ಗಡಾರಿ. ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಎಷ್ಟು ಮಾತಾಡಿದ್ರೆ, ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫುಡ್. ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಎನ್ ಇಲಿಟ್ರೇಟ್ ಪರ್ಸನ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಐ ಆಮ್ ಎ ಗ್ರಾಜುಯೇಟ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ಮೈಸೂರು, but I have not forgotten my culture, customs, tradition and my values.
ಅಲ್ಲಮ್ಮ ಡೊಲ್ಲಮ್ಮ ರೀಲ್ಸ್ ಮಾಡಕ್ ಇಪ್ಪಿ ಜೊತೆ ಬಂದಿದೀವಮ್ಮ. ವಾ, ಇಂಡಿಯಾಗೆ ಗೋಲ್ಡ್ ಮೆಡಲ್ ಸಿಕ್ಕಷ್ಟೇ ಖುಷಿ ಆಯ್ತು. ಎಂತ ಅಚೀವ್ಮೆಂಟ್ ಅಮ್ಮ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ದುಂಪ ಅಪ್ಪ ದುಂಪ 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 ಅಪ್ಪ ದುಂಪ ದುಂಪ. ಒಂದ್ ಡೋಸೇ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ, ಅಂತದ್ರಲ್ಲಿ ಮೂರ್ ಗ್ರಹಗಳು ಒಂದೇ ಹತ್ರ ಸೇರ್ಕೊಂಡು ಡುಂಪ ಅಪ್ಪ ಡುಂಪ ಡುಂಪ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸರು ಅಂದ್ರೆ ಯಾರು? ಇನ್ಸ್ಟಾಗ್ರಾಮ್ ಕ್ವೀನಾ? ಹಾ, ಯಾವ ನಶ ಮಾಡಿದ್ಯಾ ತಾಯಿ? ನಿಮಗ್ ನೀವೇ ಬಿರುದ್ಗಳು ಕೊಟ್ಕೊಂಡ್ಬಿಟ್ಟಿರಾ ಹೆಂಗೆ? ಕಿಂಗು ಕ್ವೀನು ಬೀಜ ಅದು ಇದು ಅಂತ ಬಂದ. ಹೇಳು. ನಾನು ತಪ್ಪು ಮಾಡುವನೇ ಭಯ ಪಟ್ಟಿಲ್ಲ, ನಾನು ಇವಾಗ ತಪ್ಪೇ ನಾನೇ ಭಯ ಪಡ್ಬೇಕು. ನೀನ್ ಯಾಕ್ಲೆ ಭಯ ಪಡ್ತಿ? ನಿನ್ ರೀಲ್ಸ್ ನೋಡಿ ನಾವು ಭಯ ಪಡ್ಬೇಕು. ಎಲ್ಲಾರ ಮನೆಗ್ ಹಡದ್ರೆ ನಿಮ್ ಮನೆಗ್ ನಿನ್ನ ಹೇತಾರ. ಒನ್ ಅಂಡ್ ಓನ್ಲಿ ಪೀಸ್, ಮಾಸ್ಟರ್ ಪೀಸ್ ನೀನು. ಒಂದೇ ಡೈಲಾಗ್ ನ 2 ವರ್ಷದಿಂದ ಹೇಳ್ತಿದ್ಯಲ್ಲೇ, ಸ್ವಲ್ಪ ಚೇಂಜ್ ಮಾಡ್ ಲೈನ್ಸ್ ನ. ಲಂಗ ಅಲ್ಲುಮ್ಮ ಡೋಲುಮ್ಮ, ನಿಮ್ ರೀಲ್ಸ್ ಕೊನೆವರೆಗೂ ನೋಡ್ತೀವಲ್ಲ, ನಾವೇ ಪುಣ್ಯಾತ್ಮರಮ್ಮ. ಡುಂಪ ಅಪ್ಪ ಡುಂಪ ಡುಂಪ. ಯಾವ್ದಾದ್ರು ಹತ್ರ ಇರೋ ಕಾಡಿಗೆ 3 ಜನನು ಹೋಗಿ ಕಾಡ್ ಪಾಪದ್ ಹಿಡ್ಕೊಂಡ್ ಜೋತಾಡ್ರಪ್ಪ. ನಮ್ ದೇಹಕ್ಕೆ ಯಾವ ಸೊಪ್ಪು ತಿಂದ್ರೆ ರಕ್ತ ಶುದ್ಧಿ ಆಗುತ್ತೆ? ಕಾಂಗ್ರೆಸ್ ಗಿಡ. ಹೂವಲ್ಲವು ವಿಸುದ್ ಗಿಡ ಅದು. ತಿಂದ್ರೆ ಪುಕ್ಷಟ ಕಾಸೆ ಕೊಡಂಗಿಲ್ಲ, ಬೆಳೆದಿರ್ತೇವೆ ಊರ್ ತುಂಬಾ, ಕಿತ್ಕೊಂಡ್ ತಿಂತಾ ಇರ್ರಿ. ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಮದಿದಪ್ಪ. ದಿಲ್ಲು 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 ನನ್ಗೈತೆ ದಿಲ್ಲು, ಯಾಕಂದ್ರೆ ನನ್ಗೆ ಯಾರಿಲ್ಲ ಬಾಸು, ನಾನಿರೋದು ಮಸ್ತು. ದಿಲ್ಲು 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 ನಮ್ಮನ್ ಬೆಕ್ಕಲು ಹೆಂಗ ಆಡ್ತಾ ಉಂಟು ನಾವು. ಐ ಲವ್ ಯು ಸಂಗೀತ. ಐ ಲವ್ ಯು ಟು ಮಾಮ. ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಓಪರ್ ನನ್ ಮಕ್ಕಳನ್ನ. ಇತ್ತೀಚೆಗೆ ನಮ್ ದೇಶದ ಜನಸಂಖ್ಯೆ ಬಾಳ ಹೆಚ್ಚಾಗುಂತೈತಿ. ಇದು ಬಾಳ ಬೇಜಾರ್ ತರೋಂತ ವಿಷಯ. ಇದ್ರ ನಮ್ ಪಾತ್ರ ಏನೂ ಇಲ್ಲ ಅಂತೇಳಿ. ನನ್ ದೇವತೆ ಮೇಡಮ್ ಅವಳು, ನನ್ ಮಗಳು. ಪಪ್ಪ ಡ್ಯಾಡಿ ಡ್ಯಾಡಿ ಅಂತ 3 ಜನನು ಮೇಡಮ್. ನನ್ ಮಕ್ಳು ಮೇಡಮ್. ನನ್ ಫ್ಲೇವರ್ ಯಾವಾಗೂ ನನ್ನ ಹೆಂಡ್ತಿನೇ ಮೇಡಮ್. ಯಾವಾಗೂನು ಅಷ್ಟೇ ಈ ಮುದ್ದು ನನ್ ಚಿನ್ನು ನಂದೆ ಮೇಡಮ್. ಯಾವಾಗೂನು ಇವಳ ಪ್ರಾಣಕ್ಕಿನ್ನ ಹೆಚ್ಚಾಗಿ ಸಾಕಿದೀರಿ ಮೇಡಮ್. ಇವಾಗೂ ಏನಿಲ್ಲ, ಆ ಕಾಲ ಮಿಂಚಿಲ್ಲ ಮೇಡಮ್. ನನ್ನ ಹೆಂಡ್ರು ನನ್ಗೆ ಮೇಡಮ್. ನಾನು ಇವಾಗೂ ಬಂದ್ರೆ ನನ್ನ ಹತ್ರನೇ ಇರ್ಲಿ ಮೇಡಮ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀನಿ ಮೇಡಮ್, ನನ್ನ ಹೆಂಡ್ತಿ ನನ್ನ ಹತ್ರನೇ ಬಂದ್ಬಿಡ್ಲಿ ಮೇಡಮ್. ಲೀಲಾ ಎಲ್ಲೇ ಇದ್ರೂ ಬಂದ್ಬಿಡು ಚಿನ್ನು. ಮಕ್ಕಳು ಅಮ್ಮ ಅಮ್ಮ ಅಂತಾರೆ, ನನ್ಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಮ್ಮ ಚಿನ್ನು. ಹುಟ್ಟಿಸಿದ್ದೇವ್ರು ಹುಲ್ ಮೇಸಲ್ಲ, ಹೊಟ್ಟೆ ಸಿತೈತೆ ಅಂತ ಹುಲ್ ತಿನ್ನಲ್ಲ. ನೀನೊಬ್ಬ ಗಂಡದಿಯ ಅಂದ್ರೆ ಒಂದ್ ಹೆಣ್ಣು ಇದ್ದೇ ಇರುತ್ತ ಕಣ್ಲ, ಚಿಂತೆ ಮಾಡಬೇಡ ನೀನು. ಅಲ್ಲಿ ಕಂಬ ನೋಡ್ಲಿ, ಅಲ್ಲಿ ಆ ಕಂಬಗ್ ಜೇನ್ ಕೊಟ್ಟಾನ್ಲಿ ದೇವ್ರ, ನಮ್ಮನ್ ಸಿಂಗಲ್ ಇಟ್ಟಾನ್ಲಿ. ಅಲ್ಲಿ ಹೇಳಿ, ದೊಡ್ಡ ಆದ್ಮೇಲೆ ಏನ್ ಮಾಡ್ತಿ? ಲಗ್ನ ಮಾಡ್ಕೊಂತೀನಿ. ಇಲ್ಲ ಹಂಗಿಲ್ಲ, ಏನ್ ಆಗ್ಬೇಕ್ ಮಾಡಿ ನೀನ್? ಮನಿ ಅಳಿಯ. ಅಲ್ಲಿ ದೊಡ್ಡವ ಆದ್ಮೇಲೆ ಏನ್ ಸಾಧನೆ ಮಾಡ್ಬೇಕ್ ಅನ್ಕೊಂಡಿ? ನಮ್ ಮನಿಗೆ ಸಸಿ ತರ್ಬೇಕಂತ ಅನ್ಕೊಂಡಿನಿ. ಹಂಗಲ್ಲಿ ದೊಡ್ಡವ ಆದ್ಮೇಲೆ ತಂದೆ ತಾಯಿ ಏನ್ ಕೊಡೋಕ್ ಮಾಡಿ ನೀನ್? ಗಂಡ ಮಗು ಕೊಡ್ಬೇಕಂತ ಮಾಡೀನಿ. ನಿನ್ ವಿಚಾರ ಏನೈತ್ಲೆ? ನಾವಿಬ್ರು ನಮೂ 2. ಲೋ ಚಿನ್ನ, ಹೋಗಿ ಹುಡ್ಗೇರಿಂದ ಬೀಳೋದ್ರ ಬದಲು ಬಂದ್ ಹಸ್ಕುಳಿಂದ ಆದ್ರೂ ಬೀಳು. ಜೀವನದಲ್ಲಿ ಮುಂದೆ ಬರ್ತೀಯ, ಸ್ವಲ್ಪ ಕಾಸು ಮಾಡ್ತೀಯ. ಆ ಹುಡ್ಗೇರಿಗೆ ಕೊಡೋ ಪ್ರೀತಿಯಲ್ಲಿ ಅರ್ಧ ಭಾಗ ನಮ್ಮ ಹಸ್ಕುಳಿಗೆ ಕೊಡು. ಕೊನೆ ತಕ ಕುಬೇರಿನ ತರ ನೋಡ್ಕೊಂತವೆ. ಅದೆಲ್ಲ ಬಿಟ್ಟು ಆದ್ರೂ ಹುಡ್ಗಿರಿಂದ ಹೋದೆ ಅನ್ಕೋ, ಜೀವನದಲ್ಲಿ ಒಂದಲ್ಲ ಒಂದ್ ದಿವಸ ಬೀದಿಯಲ್ಲಿ ಭಿಕ್ಷೆ ಬಿಡ್ಬೇಕಾಗ್ತದೆ.